ಸೇಮ್ ಮನುಷ್ಯನ ಮುಖ ಹೇಗಿರುತ್ತೆ, ಮನುಷ್ಯನ ತುಟಿ ಹೇಗಿರುತ್ತೆ ನೋಡಿ. ಪದ್ಮಕಾಂಬ ಇಲ್ಲಿ ಬಂದು ಇಲ್ಲಿ ಹತ್ರ ನೋಡ್ಕೋಬೇಕಾದ್ರೆ ಇಲ್ಲಿ ನಮ್ಮ ಮನುಷ್ಯನ ತುಟಿ ಹೆಂಗಿದೆಯಲ್ಲ, ನಾವ್ ಮಾತಾಡ್ಬೇಕಾದ್ರೆ ಹೆಂಗಿರುತ್ತೆ ತುಟಿ, ಏನ್ ಮಾಡ್ಬೇಕಾದ್ರೆ ಕೆತ್ತದಂಗಿಲ್ಲ. ಏನೇಳಿ ಮೂರ್ತಿ ಕೆತ್ತಿರೋದಾಗಿದ್ರೆ ಬೇರೆ ತರ ಇರೋದು. ಬಟ್ ಇಲ್ಲಿ ಹೆಂಗೆ ರಾಮನ ಒಂದು ಮನುಷ್ಯನ ಸ್ವರೂಪ ಸ್ವಭಾವ ಇಲ್ಲಿ ನಾವು ಎದ್ ನೋಡ್ಬೋದು. ಇಲ್ಲಿ ಅಮ್ಮನವ್ರನ್ನಾರು ನೋಡ್ಬೋದು, ಇಲ್ಲಿ ಲಕ್ಷ್ಮಣವ್ರನ್ನಾರು ನೋಡ್ಬೋದು. ಇವ್ರು ಸ್ವಲ್ಪ ಒಳಗಡೆ ಇದೆ. ರಾಮನ ಆದೇಶ ಬೇರೆ ತರ ಇದೆ, ಅಮ್ಮನವ್ರ ಕೋಪ ಬೇರೆ ತರ ಇದೆ. ಇಲ್ಲಿ ಇದು ತತ್ವ ಇಲ್ಲಿ ಇರ್ತಕ್ಕಂಥದ್ದು. ನೋಡ ಈ ಗದ್ದ ನೋಡಿ, ಇಲ್ಲಿ ಏನು ಅಂಟಿಸಿಲ್ಲ, ಏನು ಇಲ್ಲ. ನೀವು ಮುಟ್ ನೋಡ್ಬೋದು ಇಲ್ಲಿ ಕರೆಕ್ಟ್ ಆಗಿ ಅಪ್ಪನ ಇದು ಗದ್ದನ. ನಮ್ಗೆ ಹೆಂಗಿದ್ಯೋ ಹಂಗೇ ಇದೆ. ಇಲ್ಲಿ ಪೂರ್ತಿ ನೋಡಿ ದಾಡಿ ಸನ್ಯಾಸವಾಗಿ ಯಾಕೆ ಬಾಳ್ಕೊಂಡ್ ಬಂದಿರೋ ಅನ್ನೋದಕ್ಕೆ ಇದು ಲೆಕ್ಕ. ಮನುಷ್ಯ ರೂಪದಲ್ಲಿ ಇದ್ರಲ್ವೇ, ಕೂದಲು ಬಂದೇ ಬರುತ್ತೆ, ಗಡ್ಡ ಬರುತ್ತೆ, ಮೀಸೆ ಬರುತ್ತೆ. ಇದು ಲೆಕ್ಕಾಚಾರ ಇಲ್ಲಿ ನಾವು ನೋಡೋದಾದ್ರೆ ಸ್ವಾಮಿ ಅದು ಇದು ಕೆತ್ತ ಅಲ್ಲ, ಸಾಧ್ಯ ಅಲ್ಲ. ಅದು ಲೆಕ್ಕ ಬೇರೆ. ಈ ಸ್ವಾಮಿ ಸ್ವರೂಪ ಬಿಟ್ಟು ಹೋಗಿರ್ತಕ್ಕಂಥದ್ದು. ನಾನು ಇಲ್ಲಿದ್ದೆ, ಈಗ ಈ ರೂಪದಲ್ಲಿದ್ದೆ, ಕುಬ್ಜ ರೂಪದಲ್ಲಿ ಸ್ವಾಮಿ ಇಲ್ಲಿ ವಾಸ ಆಗಿರ್ತಕ್ಕಂಥದ್ದು. ಇಲ್ಲಿನ ಶಕ್ತಿ ಈ ರೂಪಕ್ಕೆ ಎಷ್ಟು ಬೇಕೋ ಅಷ್ಟರಲ್ಲೇ. ಕೀರ್ತಿ ಮೂರ್ತಿ ಚಿಕ್ಕದು, ಕೀರ್ತಿ ಮಾತ್ರ ನೋಡೋದು ಅಂತ. ಇಲ್ಲಿಂದ ನೆಕ್ಸ್ಟ್ ಹಂಗೆ ಮುಂದೆ ಪಾದ ಬೆಳೆಸಿರೋ. ಅಲ್ಲಿ ಬರ್ತಾರೆ, ನಾಮನ ಚಿಲ್ಮೆಗೆ ಬರ್ತಾರೆ. ನಾಮನ ಚಿಲ್ಮೆಗೆ ಕೂತ್ಕೊಂಡು ಅಲ್ಲಿ ನಾಮ ತೆಗೆಯೋದಕ್ಕೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ಬೇಕಾದ್ರೆ ಗಂಗೆ ಸಿಗಲ್ಲ. ತಾವು ಹೊಡಿತಾರೆ ಒಂದ್ ಬಾಣ, ಹೊಡೆದಾದ್ಮೇಲೆ ಬರುತ್ತೆ ಗಂಗೆ. ಇವತ್ತೂ ಅಷ್ಟೇನೆ.